ಓಂ ಶಾಂತಿ. ಕಳೆದ ಸಂಚಿಕೆಯಲ್ಲಿ ನಾವು ದೇವರನ್ನು ಯಾರು ಸೃಷ್ಟಿಸಿದ್ರು, ಅವನಿಗೆ ತಂದೆ ತಾಯಿ ಇದ್ದಾರಾ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ನಾವು ಇನ್ನೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆಗೆ ಉತ್ತರ ಹುಡುಕೋಣ. ದೇವರ ಇಚ್ಛೆ ಇಲ್ದೆ ಒಂದು ಎಲೆ ಕೂಡ ಅಲುಗಾಡಲ್ಲ ಅನ್ನೋ ಮಾತನ್ನ ನಾವೆಲ್ಲರೂ ಕೇಳೇ ಇರ್ತೀವಿ ಅಲ್ವಾ? ಆದ್ರೆ ಇದರ ಹಿಂದಿನ ನಿಜವಾದ ಅರ್ಥವಾದ್ರೂ ಏನು? ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ. ಹೌದು, ಈ ಮಾತು ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅಂದ್ರೆ, ಇದರ ಅರ್ಥ ಈ ಜಗತ್ತಿನಲ್ಲಿ ನಡೆಯೋ ಪ್ರತಿಯೊಂದು ಸಣ್ಣ ಪುಟ್ಟ ಘಟನೆಯಿಂದ ಹಿಡಿದು ದೊಡ್ಡ ಘಟನೆಯವರೆಗೂ ಎಲ್ಲದಕ್ಕೂ ಆ ಪರಮಾತ್ಮನೇ ಕಾರಣ. ಎಲ್ಲವೂ ಆತನ ನಿಯಂತ್ರಣದಲ್ಲೇ ಇದೆ ಅನ್ನೋದು. ಆದ್ರೆ ಒಂದ್ ಕ್ಷಣ ಯೋಚಿಸಿ, ಈ ನಂಬಿಕೆ ನಿಜವಾಗ್ಲೂ ತಾರ್ಕಿಕವಾಗಿದೆಯಾ? ಪ್ರತಿಯೊಂದು ಕೆಲ್ಸದ ಹಿಂದೆಯೂ ದೇವ್ರೇ ಇದ್ದಾನೆ ಅಂದ್ರೆ, ಹಾಗಾದ್ರೆ ಈ ಜಗತ್ತಲ್ಲಿ ನಡೆಯೋ ಒಳ್ಳೆ ಮತ್ತು ಕೆಟ್ಟ ಘಟನೆಗಳಿಗೆಲ್ಲ ಯಾರು ಹೊಣೆ? ಬನ್ನಿ ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಸರಿಯೇ, ಈ ನಂಬಿಕೆಯನ್ನೇ ಸ್ವಲ್ಪ ಆಳವಾಗಿ ನೋಡೋಣ. ದೇವರು ಈ ವಿಶ್ವದ ಪ್ರತಿಯೊಂದು ಕ್ರಿಯೆಯನ್ನು ನಿರ್ದೇಶಿಸ್ತಾನೆ ಅಂತ ನಾವು ನಂಬಿದ್ರೆ ಅದರ ಪರಿಣಾಮಗಳು ಏನಾಗ್ಬೋದು? ಈಗ ನೋಡಿ, ಎಲ್ಲವನ್ನೂ ದೇವರೇ ಮಾಡಿಸ್ತಾನೆ ಅನ್ನೋದಾದ್ರೆ ಆಗ ಆತನೇ ಒಬ್ಬ ಕಳ್ಳನಿಗೆ ಹೋಗಿ ಕಳ್ಳತನ ಮಾಡುವಂತಾನೂ ಹೇಳಬೇಕು, ಅದೇ ಸಮಯದಲ್ಲಿ ಪೊಲೀಸರಿಗೆ ಹೋಗಿ ಆ ಕಳ್ಳನನ್ನ ಹಿಡೀರಿ ಅಂತಾನೂ ಹೇಳಬೇಕು. ಒಂದೇ ಶಕ್ತಿಯಿಂದ ಎರಡು ತದ್ವಿರುದ್ಧವಾದ ಆದೇಶಗಳು. ಇದು ಒಂಥರ ಗೊಂದಲ ಅಲ್ವಾ? ಹೌದು, ಇದೇ ಇಲ್ಲಿರೋ ದೊಡ್ಡ ವಿರೋಧಾಭಾಸ. ದೇವರು ಒಂದೇ ಬಾರಿಗೆ ಹೀಗೆ ಪರಸ್ಪರ ವಿರುದ್ಧವಾದ ಆಜ್ಞೆಗಳನ್ನ ಕೊಡೋಕೆ ಹೇಗೆ ಸಾಧ್ಯ? ಈ ತರಹದ ಒಂದು ದ್ವಂದ್ವ ಕಲ್ಪನೆಯಿಂದಲೇ ಎಷ್ಟೊಂದು ಗೊಂದಲಗಳು ಶುರುವಾಗೋದು. ಹಾಗಾದ್ರೆ ನಿಜವಾದ ಸಂಗತಿ ಏನು? ಸತ್ಯಾಂಶ ಬೇರೆಯೇ ಇದೆ ನೋಡಿ. ಪ್ರಕೃತಿ ಅನ್ನೋದು ತನ್ನದೇ ಆದ ನಿಯಮಗಳ ಮೇಲೆ ನಡೆಯುತ್ತೆ. ಗಾಳಿ ಬೀಸಿದಾಗ ಎಲೆ ಅಲುಗಾಡೋದು ಪ್ರಕೃತಿಯ ನಿಯಮ ಅಷ್ಟೇ. ಇದರಲ್ಲಿ ಪರಮಾತ್ಮನೂ ನೇರವಾಗಿ ಹಸ್ತಕ್ಷೇಪ ಮಾಡೋದಿಲ್ಲ. ಹಾಗಿದ್ರೆ ಪರಮಾತ್ಮನ ನಿಜವಾದ ಪಾತ್ರವಾದ್ರೂ ಏನೋ? ಆತ ಎಲ್ಲವನ್ನೂ ನಿಯಂತ್ರಿಸಲ್ಲ ಅಂದ್ರೆ ಹಾಗಾದ್ರೆ ಆತನ ಕಾರ್ಯವೇನೋ? ಈಗ ಬರೋದೇ ನೋಡಿ ಅತಿ ಮುಖ್ಯವಾದ ಅಂಶ. ಪರಮಾತ್ಮನು ಒಬ್ಬ ನಿಯಂತ್ರಕನಲ್ಲ, ಬದಲಿಗೆ ಆತ ಒಬ್ಬ ಮಾರ್ಗದರ್ಶಕ. ಆತ ನಮಗೆ ಕರ್ಮದ ಜ್ಞಾನವನ್ನ ಕೊಡ್ತಾನೆ. ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ತಿಳುವಳಿಕೆಯನ್ನ ಮೂಡಿಸ್ತಾನೆ. ಆ ಜ್ಞಾನವನ್ನ ಬಳಸಿ ನಾವು ಸುಕರ್ಮ ಅಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡಕ್ಕೆ ಆತ ಪ್ರೇರಣೆ ನೀಡ್ತಾನೆ ಹೊರತು ನಮ್ಮಿಂದ ಬಲವಂತವಾಗಿ ಏನನ್ನೂ ಮಾಡಿಸೋದಿಲ್ಲ. ಈಗ ಕರ್ಮದ ಜ್ಞಾನದ ಬಗ್ಗೆ ಮಾತಾಡಿದ್ವಿ. ಹಾಗಾದ್ರೆ ನಮ್ಮ ಜವಾಬ್ದಾರಿ ಏನು? ದೇವರ ಪಾತ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ನೋಡೋಣ. ಆ ತಪ್ಪು ನಂಬಿಕೆಯಿಂದ ಆಗೋ ದೊಡ್ಡ ಸಮಸ್ಯೆಯೇ ಇದು. ಜನರು ಏನಾದ್ರೂ ತಪ್ಪು ಮಾಡಿದಾಗ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕೆ ನಾನೇನ್ ಮಾಡ್ಲಿ, ಎಲ್ಲ ದೇವರೇ ಮಾಡಿಸಿದ್ದು ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಡ್ತಾರಲ್ವಾ? ಈ ಮನಸ್ಥಿತಿ ನಮ್ಮನ್ನ ಬೇಜವಾಬ್ದಾರರನ್ನಾಗಿ ಮಾಡುತ್ತೆ. ಹಾಗಾಗಿ ನಾವು ಕೊನೆಗೆ ಅರ್ಥ ಮಾಡ್ಕೊಳ್ಬೇಕಾದದ್ದಿಷ್ಟೆ. ಸುಕರ್ಮ ಅಂದ್ರೆ ದೈವಿಕ ಜ್ಞಾನದಿಂದ ಪ್ರೇರಿತವಾದ ಒಳ್ಳೆಯ ಕಾರ್ಯಗಳು. ಈ ಕಾರ್ಯಗಳನ್ನು ಮಾಡೋದು ಅಥವಾ ಬಿಡೋದು ನಮ್ಮ ಆಯ್ಕೆ ಮತ್ತು ಅದರ ಫಲಿತಾಂಶಗಳಿಗೆ ನಾವೇ ಸಂಪೂರ್ಣ ಜವಾಬ್ದಾರರು. ದೇವರು ದಾರಿ ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡಿಬೇಕಾದವರು ನಾವೇ. ಮುಂದಿನ ಸಂಚಿಕೆಯಲ್ಲಿ ನಾವು ದೇವರು ರೋಗಗಳನ್ನ ವಾಸಿ ಮಾಡ್ತಾನಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ತಿಳಿದುಕೊಳ್ಳೋಣ. ಓಂ ಶಾಂತಿ.